ಈ ವರ್ಷ ಮಳೆ ಕಮ್ಮಿ ಆಗಿರೋ ಕಾರಣದಿಂದ ಎಷ್ಟು ಜೀವನದಿಗಳು ಅನ್ನುವಂಥ ನದಿಗಳು ಬತ್ತ್ ಹೋಗಿದ್ದಾವೆ. ಆದ್ರೂವೆ ಈ ಊರಲ್ಲಿ ಮಾತ್ರ ಬತ್ತಿಲ್ಲ. ಅದು ಹೇಗೆ ಅಂತೀರಾ? ಈ ಊರಿನಲ್ಲಿ ಮಳೆ ಆಗ್ಬೇಕು ಅಂತಾನೆ ಏನಿಲ್ಲ. ಆದ್ರೆ ಕೇರಳ, ವಯನಾಡಿನಲ್ಲಿ ಆಗುವಂತಹ ಮಳೆ ನೀರಿನಿಂದ ಈ ಒಂದು ಜೀವನದಿ ಎಲ್ಲರಿಗೂ ಸಹ ದಾಹನ ಅಣಗಿಸುತ್ತೆ. ಈ ಒಂದು ನದಿ ಯಾವುದು ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗೇ ಆಗಿರುತ್ತೆ. ಇದೇ ನಮ್ಮ ನಂಜನಗೂಡಿನ ಕಪಿಲಾ ನದಿ. ಆದ್ರೆ ನಮ್ಮೂರ್ನಲ್ಲಿ ಕಪಿಲಾ ನದಿ ತುಂಬಿದಾಗ ಅಥವಾ ತುಂಬದೇ ಇದ್ದಾಗ ಹೆಜ್ಗೆಯಿಂದ ಜನ ಈ ನಂಜನಗೂಡಿಗೆ ಬರ್ಬೇಕು ಅಂತ ಅಂದ್ರೆ ತೆಪ್ಪದ ಮೂಲಕ ಅಥವಾ ದೋಣಿ ಮೂಲಕ ಬರ್ತಾ ಇದ್ರು. ಆದ್ರೆ ಇವಾಗ ಹೊಸದಾಗಿ ಬ್ರಿಡ್ಜ್ ನ ನಿರ್ಮಾಣ ಮಾಡಿದ್ದಾರೆ. ಸುಮಾರು 2016-17ರ ಇಸ್ವಿಯಲ್ಲಿ ಈ ಒಂದು ಬ್ರಿಡ್ಜ್ ನ ನಿರ್ಮಾಣ ಆದ್ಮೇಲೆ ಆ ಊರಿಂದ ಈ ಊರಿಗೆ ಟ್ರಾನ್ಸ್ಪೋರ್ಟೇಶನ್ ತುಂಬಾನೇ ಚೆನ್ನಾಗ್ ಆಗ್ತಾ ಇದೆ. ಅದರ ಜೊತೆಗೆ ನಾವು ಕೂಡ ವ್ಯೂನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದೀವಿ ಅಂದ್ರೆ ಹೇಳ್ಬೋದು. ನೀವೇನಾದ್ರೂ ನಂಜನಗೂಡ್ ಕಡೆ ಬರ್ತಾ ಇದ್ದೀರಾ? ಹಾಗಾದ್ರೆ ಈ ಒಂದು ಜಾಗ ನಿಮ್ಮ ಬಕೆಟ್ ಲಿಸ್ಟ್ ನಲ್ಲಿ ಹಾಕೊಳ್ಳಿ. ಹಾಗೆ ರಿವರ್ ವ್ಯೂನ ಎಂಜಾಯ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೈನಿಂಗ್ ಆಫ್.